ನಮಸ್ಕಾರ, ಕರ್ನಾಟಕ ನ್ಯೂಸ್ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಪಟ್ಟಣ ಪಂಚಾಯತಿ ಸಭಾಂಗಣದಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ನವೀನ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳಾದ ಲೋಕ್ಯ ನಾಯಕ್, ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರಾದ ಶ್ರೀಮತಿ ಲೋಕಮ್ಮ, ಪಟ್ಟಣ ಪಂಚಾಯತಿ ಸದಸ್ಯರುಗಳು, ಪಟ್ಟಣ ಪಂಚಾಯತಿ ನಾಮನಿರ್ದೇಶಕರುಗಳು, ಪಟ್ಟಣ ಪಂಚಾಯತಿ ಸಿಬ್ಬಂದಿ ವರ್ಗದವರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು. ಸದರಿ ಜಮಾಖರ್ಚಿನ ಬಗ್ಗೆ ಸಭೆಯು ಸರ್ವಾನುಮತದಿಂದ ಒಪ್ಪಿ ಅನುಮೋದನೆಯನ್ನು ನೀಡಲಾಯಿತು. ಕೌನ್ಸಿಲ್ ಮಂಜೂರಾತಿ ನಿರೀಕ್ಷಣೆ ಮೇಲೆ ಕೈಗೊಂಡಿರುವ ವಿಷಯಗಳಿಗೆ ಅನುಮೋದನೆ ನೀಡುವ ಬಗ್ಗೆ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು. ಕೌನ್ಸಿಲ್ ಮಂಜೂರಾತಿ ನಿರೀಕ್ಷಣೆ ಮೇರೆಗೆ ಒಟ್ಟು 14 ವಿಷಯಗಳನ್ನು ತೆಗೆದುಕೊಂಡಿದ್ದು, ಸದರಿ ವಿಷಯಗಳನ್ನು ಸಭೆಗೆ ಓದಿ ತಿಳಿಸಲಾಯಿತು. ಈ ವಿಷಯವನ್ನು ಚರ್ಚಿಸಲಾಗಿ ಸರ್ವ ಸದಸ್ಯರು ಸರ್ವಾನುಮತದಿಂದ ಒಪ್ಪಿ ತೀರ್ಮಾನಿಸಿದ್ದು ಇರುತ್ತದೆ. ಪಟ್ಟಣ ಪಂಚಾಯಿತಿ ಸಮುದಾಯ ಘಟನಾಧಿಕಾರಿಗಳಾದ ಕೃಷ್ಣ ನಾಯಕರ ವಿರುದ್ಧವಾಗಿ ಅಧಿಕಾರ ದುರುಪಯೋಗ ಮಾಡಿಕೊಟ್ಟಿದ್ದಾರೆ ಎಂದು ಪಟ್ಟಣ ಪಂಚಾಯತಿ ಸದಸ್ಯರು ಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಜಗಳೂರು ಪಟ್ಟಣದ ಎನ್ಜಿಒ ಲೇಔಟಿನ 6ನೇ ಕ್ರಾಸಿನ ಸಿಸಿ ರಸ್ತೆ ಪಕ್ಕದಲ್ಲಿ ಸೊಳ್ಳೆಗಳ ತಾಣ, ಹಂದಿಗಳ ತಾಣ ಆಗಿದ್ದನ್ನು ಕಂಡು ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ನವೀನ್ ಕುಮಾರ್ ಅವರು ಇಂಜಿನಿಯರ್ ಅಸಿಸ್ಟೆಂಟ್ ಆದ ಶ್ರೀನಿವಾಸರವರಿಗೆ ಪೈಪ್ ಅಳವಡಿಸುವಂತೆ ಸಲಹೆ ಸೂಚನೆ ನೀಡಿದರು. ಉತ್ತರ ಕೊಡಲ್ಲ. ನಾನು ಮತ್ತೆ ಸಭೆಗೆ ಮಾತಾಡಿದ್ರೆ ಅಂತ ನಾವು ಹೇಳ್ತೀವಿ. ಅಧ್ಯಕ್ಷ ಸಭೆಗೆ ಸೂಚನೆ ಕೊಡಿದರೆ ನಿರ್ದೇಶನ ಮಾಡಿದ್ದಾರೆ. ಪಟ್ಟಣ ಪಂಚಾಯತಿ ರಸ್ತೆ ಬರುವ ವಿಚಾರವಾಗಿ ಪಟ್ಟಣ ಪಂಚಾಯತಿ ಸದಸ್ಯರಾದ ಮಂಜಣ್ಣರವರು ಪಟ್ಟಣ ಪಂಚಾಯತಿ ಅಧ್ಯಕ್ಷರಿಗೆ ಹಾಗೂ ಮುಖ್ಯಾಧಿಕಾರಿಗಳಿಗೆ ನೇರ ಪ್ರಶ್ನೆ ಮಾಡಿದರು. ಹೌದು, ಅಧ್ಯಕ್ಷರೇ ಅಲ್ಲ, ಆ ಸೈಟ್ ಹೆಚ್ಚು ಕಡಿಮೆ ಬಂದಾಗಲಿದ್ದನ್ನು ಕೇಳಕತ್ತೀನಿ. ಅದು ಬಿಟ್ಟು ಏನು ಕೇಳಲ್ಲ. ಮಾರ್ಕೆಟ್ ಎಷ್ಟೈತೆ ಅಷ್ಟು ಕೇಳ್ತಾರೆ. ಅದು ಬಿಟ್ಟರೆ ಅವರೇನು ಜಾಸ್ತಿ ಹೇಳಕ್ಕಾಗಲ್ಲ. ಅಧ್ಯಕ್ಷರೇ ಈ ಮಳಿಗೆ ಕಟ್ಟಕ್ಕೆ ಇದೊಂದು ಮಾಡಕ್ಕೆ ಅದು ದುಡ್ಡೆಲ್ಲ ಅವ್ರು ಕೊಡೋವಷ್ಟು ಆಗಲ್ಲ. ನೀನ್ ಫಸ್ಟ್ ಸೈಟ್ ದುಡ್ಡು ಹಾಕ್ಬೇಕು, ಆಮೇಲೆ ಅದು ಡೆವಲಪ್ಮೆಂಟ್ ಬೇಕಾದ್ರೆ ಅವ್ನು ತೆಗಿಸ್ಕೊಂಡು ಕಟ್ಬೋದು. ನೀನು ನೋಡ ಕೊಲೆ ಕಾಲದಾಗ ಒಂದು ಪ್ರಯತ್ನ ಮಾಡ. ಸರಿ, ಕಾಮಗಾರಿ ದುಡ್ಡು ಬರ್ತಲ್ಲ, ಅದೇನಾದ್ರು ನಾವು ಯೂಸ್ ಮಾಡ್ಕೊಳಕ್ ಆಗುತ್ತಾ? ಯಾವ್ದೋ ಒಂದು ರೋಡ್ ಹೇಳ
ಒಂದು ಮನೆ ಯಾರು ಅದನ್ನ ವೈದಿಕ ಮೀಟಿಂಗ್ ಆಗ್ತದೆ ಯಾರ ಮೇಲೆ ತರೋಣ ನಾವು ನಾವೇ ಇರ್ಬೇಕು